ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಮಾನುಜದಯಾ ಪಾತ್ರಂ ಜ್ಞಾನ ವೈರಾಗ್ಯ ಭೂಷಣಂ ಶ್ರೀಮದ್ ವೆಂಕಟನಾಥಾರ್ಯಂ ವಂದೇ ವೇದಾಂತ ದೇಶಿಕಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಮಾಮೀಸ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಮಕ್ಕಳೇ. ನಾನು ನಿಮ್ಮ ಪ್ರಿಯ ಮಾಮಿ. ಶ್ರೀರಾಮಚಂದ್ರ ತನ್ನ ಪೂರ್ವಜನಾದ ಹರಿಶ್ಚಂದ್ರ ಮಹಾರಾಜನನ್ನು ನೆನಪು ಮಾಡಿಕೊಂಡ. ಹರಿಶ್ಚಂದ್ರ ಮಹಾರಾಜನ ಕಥೆಯನ್ನು ತಿಳಿದುಕೊಳ್ಳುತ್ತಾ ಇದ್ದೇವೆ ನಾವು. ಅದನ್ನು ಈಗ ಮುಂದುವರೆಸೋಣ ಮಕ್ಕಳೇ. 1100 ವರಹಗಳನ್ನು ಹರಿಶ್ಚಂದ್ರ ಮಹಾರಾಜ ನಕ್ಷತ್ರಿಕನಿಗೆ ಕೊಟ್ಟಿದ್ದಾನೆ. ಈಗ ನಕ್ಷತ್ರಿಕನ ಕಣ್ಣಲ್ಲಿ ನೀರು. ಎಷ್ಟೆಷ್ಟು ಕಷ್ಟಪಟ್ಟರೂ ಇವನ ಬಾಯಲ್ಲಿ ಒಂದು ಸುಳ್ಳು ಕೂಡ ಆಡಲಿಲ್ಲ. ಧರ್ಮದ ಮಾರ್ಗವನ್ನು ಬಿಡಲಿಲ್ಲ. ಯಾರಿಗೂ ಮೋಸ ಮಾಡಲಿಲ್ಲ. ಎಷ್ಟು ಒಳ್ಳೆಯ ಮಹಾರಾಜ ಇವನು ಅಂತ ಕಣ್ಣೀರು ಹಾಕುತ್ತಲೇ ಮಹಾರಾಜನ ಕಾಲಿಗೆ ಬಿದ್ದು ಕ್ಷಮೆ ಕೇಳುತ್ತಾನೆ ನಕ್ಷತ್ರಿಕ. ನಿನ್ನ ಬಾಯಲ್ಲಿ ಒಂದಾದರೂ ಸುಳ್ಳು ಬರಬಹುದೇನೋ ಅಂತ ನಾನು ತುಂಬಾ ನಿನಗೆ ತೊಂದರೆ ಕೊಟ್ಟು ಬಿಟ್ಟೆ. ಏನೇ ಮಾಡಿದರೂ ನೀನು ಮಾತ್ರ ಧರ್ಮದ ದಾರಿಯನ್ನು ಬಿಡಲಿಲ್ಲ. ನೀನೇ ಪರೀಕ್ಷೆಯಲ್ಲಿ ಗೆದ್ದೆ ಬಿಡಪ್ಪ ಅಂತ ಹೇಳಿ ಕಣ್ಣೀರು ಹಾಕುತ್ತಾ ತನ್ನ ಊರಿಗೆ ಹೊರಡುತ್ತಾನೆ ನಕ್ಷತ್ರಿಕ. ಚಂದ್ರಮತಿ ಮತ್ತು ಲೋಹಿತಾಶ್ವ ಈಗ ಶ್ರೀಮಂತ ಬ್ರಾಹ್ಮಣನ ಮನೆಯಲ್ಲಿ ಕೆಲಸದವರಾಗಿ ದುಡಿಯುತ್ತಾ ಇದ್ದಾರೆ. ಒಂದು ನಿಮಿಷವೂ ಆರಾಮಾಗಿ ಇರುವುದಕ್ಕೆ ಸಮಯವೇ ಇಲ್ಲ. ಆ ಬ್ರಾಹ್ಮಣ ಬಹಳ ಒಳ್ಳೆಯವನು. ಅವಳ ಹೆಂಡತಿ ಅಂದರೆ ಮನೆಯ ಯಜಮಾನಿ ತುಂಬಾ ಕೋಪಿಷ್ಠೆ. ಅಂದ್ರೆ ಯಾವಾಗಲೂ ಸಿಡುಕುತ್ತಲೇ ಬೈಯುತ್ತಲೇ ಇರುತ್ತಾಳೆ. ಕೆಲಸ ಹೇಳುತ್ತಲೇ ಇರುತ್ತಾಳೆ. ಊಟ ಸರಿಯಾದ ಸಮಯಕ್ಕೆ ಕೊಡಬೇಕು ಅಂತ ಕೂಡ ನೆನಪು ಮಾಡಿಕೊಳ್ಳುವುದಿಲ್ಲ ಅವಳು. ಊಟ ಕೊಟ್ಟರೆ ಕೊಟ್ಟಳು, ಇಲ್ಲದಿದ್ದರೆ ಇಲ್ಲವೇ ಇಲ್ಲ. ಹಸಿವಾದರೂ ಊಟ ಕೇಳುವಂತೆಯೇ ಇಲ್ಲ. ಕೋಪ ಮಾಡಿಕೊಂಡು ಯಜಮಾನಿ ಬೈದು ಬಿಟ್ಟರೆ ಕಷ್ಟ ಅಂತ ಚಂದ್ರಮತಿಗೆ ಸಂಕಟ. ಚಂದ್ರಮತಿ ತಾನು ರಾಣಿಯಾಗಿದ್ದಾಗ ಎಷ್ಟು ದಾನ ಧರ್ಮಗಳನ್ನು ಮಾಡುತ್ತಿದ್ದೆ, ಎಷ್ಟು ಜನರಿಗೆ ಊಟ ಹಾಕುತ್ತಿದ್ದೆ ಅಂತ ನೆನಪಿಸಿಕೊಂಡು ತುಂಬಾ ದುಃಖ ಪಡುತ್ತಾಳೆ. ಕೈ ಎತ್ತಿ ಕೊಡುವ ಕೈ ಈಗ ಬೇಡುವ ಹಾಗೆ ಬಂದಿದೆ ಪರಿಸ್ಥಿತಿ. ಪಾಪ ರಾಜಕುಮಾರನು ಅಷ್ಟೇ. ತನ್ನ ಹಳೆಯ ದಿನಗಳನ್ನು ನೆನಪು ಮಾಡಿಕೊಂಡು ತುಂಬಾ ಅಳುತ್ತಾನೆ. ಈಗ ಹಸುವಿನ ಕೊಟ್ಟಿಗೆಯಲ್ಲಿ ಮಲಗಿದ್ದಾನೆ. ಹುಲ್ಲಿನ ಕಂತೆಯನ್ನೇ ದಿಂಬಾಗಿಸಿಕೊಂಡು ಮಲಗಿದ್ದಾನೆ ಪಾಪ. ರಾಜಕುಮಾರನಾಗಿದ್ದಾಗ ತಾನು ಹೇಗೆ ಮಲಗುತ್ತಿದ್ದೆ ಅನ್ನುವುದನ್ನು ನೆನಪು ಮಾಡಿಕೊಳ್ಳುತ್ತಾ ಇದ್ದಾನೆ ಲೋಹಿತಾಶ್ವ ರಾಜಕುಮಾರ ಲೋಹಿತಾಶ್ವ ಉಯ್ಯಾಲೆಯ ಮೇಲೆ ಮಲಗುತ್ತಿದ್ದ. ಚಂದ್ರಮತಿ ಉಯ್ಯಾಲೆಯಲ್ಲಿ ಕುಳಿತು ಮಗನನ್ನು ತನ್ನ ಮೇಲೆ ಮಲಗಿಸಿಕೊಂಡು ದೇವರ ಹಾಡುಗಳನ್ನು ಹೇಳುತ್ತಾ ಮಲಗಿಸುತ್ತಿದ್ದಳು. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ಬಟ್ ನೌ ದ ಸಿಚುಯೇಷನ್ ಹ್ಯಾಸ್ ಚೇಂಜ್ಡ್. ಮಧ್ಯಾಹ್ನ ಮನೆಯ ಯಜಮಾನಿ ಲೋಹಿತಾಶ್ವನಿಗೆ ಹೊಡೆಯುವುದಕ್ಕೆ ಬಂದಿದ್ದಳು. ಅದನ್ನೇ ನೆನಪು ಮಾಡಿಕೊಳ್ಳುತ್ತಿದ್ದಾನೆ ಲೋಹಿತಾಶ್ವ ಈಗ. ಲೋಹಿತಾಶ್ವ ನೀರು ಸೇದಬೇಕು ಬಾವಿಯಲ್ಲಿ. ನೀರು ಸೇದಿ ಕೈಯೆಲ್ಲ ಗಾಯಗಳಾಗಿ ಬಿಟ್ಟಿವೆ. ಪಾಪ ಹುಡುಗ ನೀರು ಸೇದಲು ಹೋಗಿ ಬಿಂದಿಗೆ ಬಾವಿಯೊಳಗೆ ಬಿದ್ದು ಬಿಟ್ಟಿತ್ತು. ಆ ಸದ್ದಿಗೆ ಮನೆಯ ಯಜಮಾನಿ ಕೂಗಿಕೊಂಡು ಓಡಿ ಬಂದಳು. ಬಾವಿಗೆ ಕೊಡವನ್ನು ಹಾಕಿ ಬಿಟ್ಟೆಯಾ? ಬಾವಿಯಲ್ಲಿ ಇಳಿದು ಆ ಬಿಂದಿಗೆಯನ್ನು ತೆಗೆಯುವವರು ಯಾರು? ಇರು, ನಿನಗೆ ಸರಿಯಾಗಿ ಬುದ್ಧಿ ಕಲಿಸುತ್ತೇನೆ ಅಂತ ಒಳಗೆ ಹೋಗಿ ಒಂದು ಕೋಲನ್ನು ಹಿಡಿದು ಬರುತ್ತಾಳೆ. ಆ ಮನೆಯ ಯಜಮಾನ ಬ್ರಾಹ್ಮಣನಿಗೆ 4 ಜನ ಶಿಷ್ಯರು ಇರುತ್ತಾರೆ ಯಾವಾಗಲೂ ಮನೆಯಲ್ಲಿ. ಶಿಷ್ಯರು ಅಂದ್ರೆ ಸ್ಟೂಡೆಂಟ್ಸ್. ಆ 4 ಜನ ಶಿಷ್ಯಂದಿರು ಕೂಡ ಲೋಹಿತಾಶ್ವನಿಗೆ ತುಂಬಾ ತೊಂದರೆ ಕೊಡುತ್ತಿರುತ್ತಾರೆ. ಚಂದ್ರಮತಿಯ ಲೋಹಿತಾಶ್ವನ ಕಷ್ಟಗಳನ್ನು ನೋಡಿ ಆ 4 ಜನ ಶಿಷ್ಯಂದಿರು ಕೂಡ ಈಗ ತುಂಬಾ ಬದಲಾಗಿದ್ದಾರೆ. ಪಾಪ ಅಮ್ಮ ಮಗ ಎಷ್ಟು ಕಷ್ಟಪಡುತ್ತಾರೆ ಅಂತ ಇತ್ತೀಚೆಗೆ ಲೋಹಿತಾಶ್ವನನ್ನು ಚೆನ್ನಾಗಿಯೇ ನೋಡಿಕೊಳ್ಳುತ್ತಾರೆ ಅವರೆಲ್ಲ. ಆ ಮನೆಯ ಯಜಮಾನಿ ಕೋಲನ್ನು ತರುವಷ್ಟರಲ್ಲಿ ಈ 4 ಜನ ಶಿಷ್ಯಂದಿರು ಏನ್ ಮಾಡ್ತಾರೆ ಅಂದ್ರೆ ಬೆಕ್ಕುಗಳು ಕೂಗುವ ಹಾಗೆ ಕೂಗುತ್ತಾರೆ. ಈ ಬೆಕ್ಕುಗಳ ಶಬ್ದವನ್ನು ಕೇಳಿ ಅಯ್ಯಯ್ಯೋ, ಬೆಕ್ಕುಗಳು ನಮ್ಮ ಮನೆಯ ಹಾಲೆಲ್ಲ ಕುಡಿದು ಬಿಡುತ್ತವೆ ಅಂತ ಆ ಬೆಕ್ಕುಗಳಿಗೆ ಮೊದಲು ಬುದ್ಧಿ ಕಲಿಸಬೇಕು ಅಂತ ಅದೇ ದೊಣ್ಣೆಯನ್ನೇ ಹಿಡಿದು ಅಡಿಗೆ ಮನೆ ಕಡೆ ಓಡುತ್ತಾಳೆ ಅವಳು. ಈಗ ಆ ಮನೆಯ ಶಿಷ್ಯಂದಿರೆಲ್ಲ ಓಡಿ ಬಂದು ಲೋಹಿತಾಶ್ವನನ್ನು ಹೊರಗೆ ಆಟವಾಡಲು ಕರೆದುಕೊಂಡು ಹೋಗುತ್ತಾರೆ. ಆಮೇಲೆ ಆ ಮನೆಯ ಯಜಮಾನಿ ಆ ವಿಷಯವನ್ನು ಮರೆತೇ ಬಿಟ್ಟಳು. ಹೀಗೆ
ಹೀಗೆ ಆ ಮನೆಯ ಶಿಷ್ಯಂದಿರು ಮನೆಯ ಯಜಮಾನಿ ಲೋಹಿತಾಶ್ವನನ್ನು ಹೊಡೆಯಲು ಬಂದಾಗ ಏನೋ ಒಂದು ಉಪಾಯ ಮಾಡಿ ಅವನನ್ನು ಕಾಪಾಡುತ್ತಲೇ ಇರುತ್ತಾರೆ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಕೂಡ ಗಾದೆ ಮಾತು ಇದೆ ಮಕ್ಕಳೇ. ಯಾವ ಸಮಯದಲ್ಲಿ ಏನು ಮಾತನಾಡಬೇಕು ಅಂತ ತಿಳಿದಿದ್ದರೆ ಆಗುವ ಗಲಾಟೆ, ಆಗುವ ಜಗಳಗಳನ್ನು ತಪ್ಪಿಸಬಹುದು ಅಂತ. ಯಾವಾಗ ಯಾವ ರೀತಿಯ ಆಹಾರವನ್ನು ಸೇವಿಸಬೇಕು ಅಂತ ತಿಳಿದಿದ್ದರೆ ನಮಗೆ ಕಾಯಿಲೆಗಳು ಬರುವುದೇ ಇಲ್ಲ ಅಂತ ಈ ಗಾದೆ ಮಾತಿನ ಅರ್ಥ ಮಕ್ಕಳೇ. ಸರಿ, ಈಗ ಕಥೆ ಏನಾಯ್ತು ಅಂತ ನೋಡೋಣ. ರಾತ್ರಿ ಬಹಳ ಹೊತ್ತಿನವರೆಗೂ ಕೆಲಸ ಮಾಡುತ್ತಲೇ ಇರುತ್ತಾಳೆ ಚಂದ್ರಮತಿ. ಕೊಟ್ಟಿಗೆಯಲ್ಲಿ ಮಲಗಿದ್ದ ರಾಜಕುಮಾರನಿಗೆ ನಿದ್ರೆಯೇ ಬಂದಿಲ್ಲ. ಅವನನ್ನು ಮಲಗಿಸೋಣ ಅಂತ ಬರುತ್ತಾಳೆ ಕೊಟ್ಟಿಗೆಗೆ ಅವಳು. ತಾಯಿಯನ್ನು ನೋಡಿ ಅವನಿಗೆ ತುಂಬಾ ಸಂತೋಷವಾಗತ್ತೆ. ತಾಯಿಯ ಜೊತೆ ಇರುವುದಕ್ಕೂ ಕಷ್ಟ, ಅಮ್ಮನಿಗೂ ತುಂಬಾ ಕೆಲಸ, ನನಗೂ ತುಂಬಾ ಕೆಲಸ, ಅಮ್ಮನ ಜೊತೆ ಹೇಗೆ ಇರುವುದು ಅಂತಲೇ ಯಾವಾಗಲೂ ಯೋಚಿಸುತ್ತಾನೆ. ತನ್ನನ್ನು ಹುಡುಕಿಕೊಂಡು ಬಂದ ಅಮ್ಮನನ್ನು ಕೇಳುತ್ತಾನೆ, ಅಮ್ಮ, ಅಪ್ಪ ಎಲ್ಲಿ? ಎಷ್ಟು ದಿನವಾಯಿತು ಅವರನ್ನು ನೋಡಿ ಅನ್ನುತ್ತಾನೆ. ಇದೇ ಊರಿನಲ್ಲಿ ಇದ್ದಾರೆ ಅನ್ನುತ್ತಾಳೆ ಚಂದ್ರಮತಿ. ಯಾವಾಗ ನಾವು ಅಪ್ಪನನ್ನು ನೋಡುವುದು ಅಂತಾನೆ ಮಗ. ಅದಕ್ಕೆ ಚಂದ್ರಮತಿ ಹೇಳುತ್ತಾಳೆ, ದೇವರ ದಯೆ ಇದ್ದರೆ ಆದಷ್ಟು ಬೇಗ ನೋಡೋಣ ತಂದೆಯನ್ನು ಅಂತ. ಈ ಕಡೆ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ನೋಡಿಕೊಳ್ಳುತ್ತಿದ್ದ ಹರಿಶ್ಚಂದ್ರ ಮಹಾರಾಜ ಈಗ ಸುಡುಗಾಡಿನಲ್ಲಿ ಹೆಣ ಸುಡುವ ಕೆಲಸ ಮಾಡುತ್ತಿದ್ದಾನೆ. ಸ್ಮಶಾನ ಕಾಯುವ ಕೆಲಸ. ಬೂದಿ ಮೂಳೆಗಳನ್ನೆಲ್ಲ ಒಂದು ಕಡೆ ತಳ್ಳುತ್ತಾ ಶುಚಿಯಾಗಿ ಕೂಡ ಇಟ್ಟುಕೊಳ್ಳಬೇಕು ಸ್ಮಶಾನವನ್ನು. ವೀರದಾಸ ವೀರಬಾಹುವಿನ ಕಾಲು ಒತ್ತಬೇಕು, ಅವನ ಸೇವೆಯನ್ನೂ ಮಾಡಬೇಕು. ಹೌದು ಮಕ್ಕಳೇ, ವೀರದಾಸ ಅಂದರೆ ಹರಿಶ್ಚಂದ್ರ ಮಹಾರಾಜ. ಈಗ ಹರಿಶ್ಚಂದ್ರನ ಹೆಸರು ಬದಲಾಗಿದೆ. ಅವನ ಹೆಸರು ವೀರದಾಸ ಅಂತ. ಸ್ಮಶಾನದ ಯಜಮಾನನ ಹೆಸರು ವೀರಬಾಹು ಅಂತ. ಅವನ ಸೇವಕನಿಗೆ ವೀರದಾಸ ಅಂತ ಹೆಸರು ಇಟ್ಟಿದ್ದಾನೆ ಯಜಮಾನ. ಸ್ಮಶಾನದ ಯಜಮಾನ ವೀರಬಾಹು ವೀರದಾಸನಿಗೆ ಹೇಳುತ್ತಾನೆ, ಇಲ್ಲಿ ಹೆಣ ಸುಡಲು ಬರುವವರ ಹತ್ತಿರ ನೀನು ದುಡ್ಡನ್ನು ತೆಗೆದುಕೊಳ್ಳಬೇಕು. ಒಂದೆರಡು ಸೇರುಗಳಷ್ಟಾದರೂ ಅಕ್ಕಿಯನ್ನು ಕೂಡ ತೆಗೆದುಕೊಳ್ಳಬೇಕು ಮತ್ತು ಒಂದು ಹೊಸ ವಸ್ತ್ರ ಅಂದರೆ ಬಟ್ಟೆಯನ್ನು ಕೂಡ ತೆಗೆದುಕೊಳ್ಳಬೇಕು. ಹೊಸ ಬಟ್ಟೆ ಮತ್ತು ಅಕ್ಕಿ ನಿನಗೆ, ದುಡ್ಡು ಮಾತ್ರ ನನಗೆ ಕೊಟ್ಟು ಬಿಡು ಅಂತ ಕೂಡ ಅಪ್ಪಣೆ ಮಾಡಿರುತ್ತಾನೆ ವೀರಬಾಹು ವೀರದಾಸನಿಗೆ. ಇವುಗಳನ್ನೆಲ್ಲ ಕೊಟ್ಟರೆ ಮಾತ್ರ ಹೆಣವನ್ನು ಸುಡಲು ಬಿಡುತ್ತಿದ್ದ, ಇಲ್ಲದಿದ್ದರೆ ಇಲ್ಲ. ಅವರುಗಳು ಕೊಡುವ ಅಕ್ಕಿಯಿಂದಲೇ ಗಂಜಿಯನ್ನು ಬೇಯಿಸಿಕೊಂಡು ಕುಡಿಯುತ್ತಿದ್ದ, ಅಷ್ಟೇ ಅವನ ಆಹಾರ. ನನ್ನಿಂದ ಚಂದ್ರಮತಿ ಮತ್ತು ಲೋಹಿತಾಶ್ವರಿಗೆ ಕೂಡ ಎಂತಹ ಗತಿ ಬಂತಪ್ಪ ಅಂತ ಮಾತ್ರ ಯೋಚಿಸುತ್ತಿದ್ದಾನೆ ವೀರದಾಸ. ಸಾಹುಕಾರ ಬಡವನಾಗಬಹುದು, ಬಡವ ಸಾಹುಕಾರನಾಗಬಹುದು. ಇದೇ ವಿಧಿಯ ಆಟ. ಯಾವುದು ಶಾಶ್ವತವಲ್ಲ. ಹಗಲು ಆದ ಮೇಲೆ ರಾತ್ರಿ, ರಾತ್ರಿ ಆದ ಮೇಲೆ ಹಗಲು ಎನ್ನುವ ಹಾಗೆ ನಮ್ಮ ಜೀವನದಲ್ಲಿ ಬರುವ ಕಷ್ಟ ಸುಖಗಳು ಹಾಗೆಯೇ ಒಂದಾದ ಮೇಲೆ ಒಂದು ಬರುತ್ತಲೇ ಇರುತ್ತವೆ. ಕೆಲವು ಸಲ ಬರೀ ಕಷ್ಟಗಳೇ ಬರುತ್ತಿದ್ದರೆ ಕೆಲವು ಸಲ ಬರಿಯ ಸುಖ ಸಂತೋಷದ ಅನುಭವವೇ ಆಗುತ್ತದೆ ನಮಗೆ. ಆದರೆ ಕಷ್ಟ ಅನ್ನುವುದು ಕೂಡ ಶಾಶ್ವತ ಅಲ್ಲ. ಇಟ್ ಈಸ್ ನಾಟ್ ಪರ್ಮನೆಂಟ್. ಎಲ್ಲರ ಜೀವನದಲ್ಲಿಯೂ ಸುಖದ ಬೆಳಕು ಬಂದೇ ಬರುತ್ತದೆ. ಆದರೆ ಕಷ್ಟಗಳ ಕತ್ತಲನ್ನು ಎದುರಿಸುವ ಧೈರ್ಯ ಇರಬೇಕು ನಮಗೆ, ಅಷ್ಟೇ ಮಕ್ಕಳೇ. ಜಸ್ಟ್ ಲೈಕ್ ಹೌ ವಿ ಎಂಜಾಯ್ ದ ಹ್ಯಾಪಿ ಸಿಚುಯೇಷನ್ ಇನ್ ಲೈಫ್, ವಿ ಶುಡ್ ಬಿ ಕರೇಜಿಯಸ್ ಎನಫ್ ಟು ಫೇಸ್ ದ ಡಿಫಿಕಲ್ಟೀಸ್ ಆಫ್ ಲೈಫ್ ಆಸ್ ವೆಲ್ ಅಂತ. ಇಂತಹ ದೇವರ ಕಥೆಗಳಿಂದ ನಮಗೆ ಆ ಧೈರ್ಯ ಬರುತ್ತದೆ. ನನ್ನಿಂದ ಏನೂ ಆಗುವುದಿಲ್ಲ ಅಂತ ಒಂಟಿಯಾಗಿ ಅಳುತ್ತಾ ಕುಳಿತರೆ ನಿನಗೆ ನೀನೇ ಶತ್ರು. ನನ್ನಿಂದ ಎಲ್ಲವೂ ಸಾಧ್ಯ ಎಂದು ಎದ್ದು ನಿಂತರೆ ನಿನಗೆ ನೀನೇ ಮಿತ್ರ ಅನ್ನುವ ಮಾತಿನ ಹಾಗೆ ನಡೆದು ತೋರಿಸಿದ್ದಾನೆ ಶ್ರೀರಾಮ. ಅಂದರೆ ಮಕ್ಕಳೇ, ನಾವೇ ಮಾಡುವ ಒಂದು ಸಣ್ಣ ತಪ್ಪಿನಿಂದ ದೊಡ್ಡ ಶಿಕ್ಷೆ ಅನುಭವಿಸಿ ದುಃಖ ಪಡುವಂತೆ ಆಗುತ್ತದೆ ನಮ್ಮ ಜೀವನದಲ್ಲಿ. ಅಂದರೆ ನಮಗೆ ನಾವೇ ಶತ್ರು ಆದೆವು ಅಂತ ಅರ್ಥ. ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ತಿಳಿದುಕೊಂಡು ಸರಿಯಾದ ದಾರಿಯಲ್ಲಿ ನಡೆದರೆ ನಾವು ಏನಾದರೂ ದೊಡ್ಡ ಸಾಧನೆಯನ್ನೇ ಮಾಡಿ ಸಂತೋಷವಾಗಿ ಬದುಕಬಹುದು. ಆಗ ನಮಗೆ ನಾವೇ ಮಿತ್ರರಾಗುತ್ತೇವೆ. ಅಂದರೆ ಮಕ್ಕಳೇ, ನಮಗೆ ನಾವೇ ಒಳ್ಳೆಯ ಫ್ರೆಂಡ್ ಆಗ್ತೀವಿ ಅಂತ. ಶ್ರೀರಾಮ ಭೋಗದ ವಸ್ತುಗಳನ್ನು ಅಂದರೆ ಐಷಾರಾಮಿ ಜೀವನಕ್ಕೆ ಬೇಕಾಗಿರುವ ಎಲ್ಲಾ ವಸ್ತುಗಳನ್ನು ಬಿಟ್ಟು ಕಾಡಿಗೆ ಹೋಗಲು ಸಿದ್ಧನಾದ. ರಾಮ ಲೆಫ್ಟ್ ಹಿಸ್ ಲಕ್ಸುರಿಯಸ್
joyous life and went to forest. ನನ್ನ ಹತ್ತಿರ ಯಾರೇ ಇರದೆ ಹೋದರೂ, ಯಾವ ವಸ್ತುಗಳು ಇರದೆ ಹೋದರೂ ನಾನು ಸಂತೋಷವಾಗಿ ಇರಬಲ್ಲೆ ಅನ್ನುವ ಆತ್ಮಧೈರ್ಯ ಅವನಿಗೆ. ನಾವು ಆಸೆ ಪಟ್ಟ ಯಾವುದೇ ವಸ್ತುಗಳು ನಮ್ಮ ಜೊತೆ ಇರದೆ ಹೋದರೂ ನಾವು ಸಂತೋಷವಾಗಿಯೇ ಬದುಕಬಹುದು ಅಂತ ಇದರಿಂದ ನಾವು ತಿಳಿದುಕೊಳ್ಳಲೇಬೇಕು ಮಕ್ಕಳೇ. ಬರಿಯ ಶಾಲೆಯ ಅಥವಾ ಕಾಲೇಜಿನ ವಿದ್ಯಾಭ್ಯಾಸಗಳಿಂದ ಈ ಗಟ್ಟಿ ಮನಸ್ಸು ಬರುವುದಿಲ್ಲ. ಆದರೆ ನಮ್ಮ ಜೀವನಕ್ಕೆ ಶಾಲೆ, ಕಾಲೇಜು ಅನ್ನುವುದೆಲ್ಲ ಬೇಕೇ ಬೇಕು. ನಾವು ಚೆನ್ನಾಗಿ ಓದಲೂ ಬೇಕು. ಅದರ ಜೊತೆಗೆ ಒಳ್ಳೆಯ ನೀತಿ ಕಥೆಗಳು, ದೇವರ ಕಥೆಗಳನ್ನು ತಿಳಿದುಕೊಂಡಿದ್ದರೆ ನಾವು ನಮ್ಮ ಜೀವನದಲ್ಲಿ ದುಃಖ ಪಡುವುದು ಬೇಕಾಗಿಯೇ ಇರುವುದಿಲ್ಲ. ಯಾವಾಗಲೂ ಒಳ್ಳೆಯ ಕೆಲಸಗಳನ್ನೇ ಮಾಡುತ್ತಾ, ಸರಿಯಾದ ದಾರಿಯಲ್ಲಿಯೇ ನಡೆಯುತ್ತಾ ಸಂತೋಷವಾಗಿ ಜೀವನವನ್ನು ನಡೆಸಬಹುದು ಮಕ್ಕಳೇ. ನಾವು ರಸಪ್ರಶ್ನೆಗೆ ಹೋಗೋದಕ್ಕೆ ಮುಂಚೆ ಎಲ್ಲರೂ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಕೇಳುಗರೆ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನಮ್ಮ ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸುತ್ತಾ ಇರಿ. ನೀವಿನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈಗಲೇ ಬೆಲ್ ಬಟನ್ ಕೂಡ ಒತ್ತಿ. ಆಗ ನಮ್ಮ ಕಥೆಯ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆಗ ನಮ್ಮ ಯಾವುದೇ ವಿಡಿಯೋಗಳು ನಿಮಗೆ ಮಿಸ್ ಆಗೋದೇ ಇಲ್ಲ. ಬನ್ನಿ ಮಕ್ಕಳೇ, ಹಾಗಾದ್ರೆ ನಾವು ರಸಪ್ರಶ್ನೆಯನ್ನು ನೋಡೋಣ. ನೀವೆಲ್ಲ ತಯಾರಾಗಿದ್ದೀರಾ ತಾನೆ? ಪ್ರಶ್ನೆ 1. ಚಂದ್ರಮತಿ ಮತ್ತು ಲೋಹಿತಾಶ್ವ ಸಾಹುಕಾರನ ಮನೆಯಲ್ಲಿ ಹೇಗೆಲ್ಲ ಕಷ್ಟಪಡುತ್ತಾರೆ ಅನ್ನುವುದನ್ನ ನಿಮ್ಮ ಮನೆಯಲ್ಲಿ ದೊಡ್ಡವರಿಗೆ ಹೇಳಿ ಮಕ್ಕಳೇ. ಪ್ರಶ್ನೆ 2. ಮನೆಯ ಯಜಮಾನಿ ಲೋಹಿತಾಶ್ವನನ್ನು ಹೊಡೆಯಲು ಬಂದಾಗ ಆ ಮನೆಯ ಯಜಮಾನನ ಶಿಷ್ಯಂದಿರು ಏನು ಮಾಡುತ್ತಾರೆ ಮಕ್ಕಳೇ? ಪ್ರಶ್ನೆ 3. ಇವತ್ತಿನ ಗಾದೆ ಮಾತು ಯಾವುದು ಮತ್ತು ಆ ಗಾದೆ ಮಾತಿನ ಅರ್ಥ ಏನು ಮಕ್ಕಳೇ? ಪ್ರಶ್ನೆ 4. ಹರಿಶ್ಚಂದ್ರ ಮಹಾರಾಜನ ಈಗಿನ ಹೆಸರು ಏನು ಮಕ್ಕಳೇ? ಏಕೆ ಅವನಿಗೆ ಆ ಹೆಸರು ಬಂತು ಮತ್ತು ಹರಿಶ್ಚಂದ್ರ ಈಗ ಯಾವ ಕೆಲಸವನ್ನು ಮಾಡುತ್ತಿದ್ದಾನೆ ಅಂತ ಕೂಡ ತಿಳಿಸಿ ಮಕ್ಕಳೇ. ನಿಮಗೆ ಈ ಪ್ರಶ್ನೆಗಳಿಗೆ ಉತ್ತರ ಗೊತ್ತಿಲ್ವಾ? ಹಾಗಾದ್ರೆ ಇನ್ನೊಂದ್ಸಲ ಕಥೆಗಳನ್ನ ಕೇಳಿಸ್ಕೊಂಡು ಉತ್ತರ ಕೊಡಿ ಅಷ್ಟೇ. ಸರಿ ಮಕ್ಕಳೇ, ನಾನು ನಿಮಗೆಲ್ಲ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನ ಮರೆಯಲೇಬೇಡಿ ಮಕ್ಕಳೇ. ಜೈ ಸೀತಾರಾಮ. ಸರ್ವೇ ಜನಾಃ ಸುಖಿನೋ ಭವಂತು.